ಈಗ ಇವತ್ತು ನಾವು ಮಧ್ಯಾಹ್ನನೇ ಸಭೆ ಕರೆದಿದ್ದೋ. ನಿಮಗೂ ಮಧ್ಯಾಹ್ನ ಅಂತಾನೆ ನೀವೆಲ್ಲ ಬಂದಿರ್ತೀರಿ. ಇಷ್ಟೊತ್ತವರೆಗೂ ಕೂಡ ತಡ ಆಯ್ತು ಅಂತೇಳಿ ಕಾದಿದ್ದೀರಿ. ನಿಮ್ಗೇನಾದ್ರು ಬೇಸರ ಆಗಿದ್ರೆ ಎಲ್ಲ ಕ್ಷಮ ಮಾಡ್ಬಿಡಿ. ನಾನು ಅಲ್ಲೊಂದು ಕಾರ್ಯಕ್ರಮ ಇತ್ತು, ದೊಡ್ಡ ಕಾರ್ಯಕ್ರಮ ಇತ್ತು ಹೋಮ್ ಮಿನಿಸ್ಟರ್ ಜೊತೆನಲ್ಲಿ. ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತೇಳಿ ಅವರು ಮುಂಚೆನೆ ಬಿಟ್ಟು ಬಂದರು. ಹಾಗಾಗಿ ನಾನು ಅನಿವಾರ್ಯವಾಗಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಇರಬೇಕಾದಂಥ ಅನಿವಾರ್ಯತೆ ಇದ್ದಿದ್ದರಿಂದ ನಾನು ಅಲ್ಲೇ ಉಳಿದ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇದರಿಂದ ನಮ್ಮ ಕಾರ್ಯಕರ್ತರು ಮುಖಂಡಗಳಿಗೂ ಅನಾನುಕೂಲ, ನಿಮಗೂ ಅನಾನುಕೂಲ ಆಗಿದೆ. ಎಲ್ಲರದ್ದು ಕ್ಷಮ ಕೋರಿ ಈಗ ನಾವು 5ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದನೇ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಅಂತ ಹೇಳಿ ಏನು ಒಂದು ಹಿಂದುಳಿದ ವರ್ಗದವರು ಅಂತ ಕರ್ಕೊಳ್ಳೋಣ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ, ಆ ನಂತರದಲ್ಲಿ ಏನು ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳು ಅವರ ಒಂದು ಸ್ವಾಭಿಮಾನದ ವೇದಿಕೆ ಅಂತೇಳಿ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನು, ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾರೆ, ಅವ್ರಿಗೆ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ವೇದಿಕೆ ಇದು. ಇದು ಯಾರ ಮೇಲೂ ದ್ವೇಷಕ್ಕೆ ಮಾಡುವಂಥದ್ದಲ್ಲ, ಅಥವಾ ಯಾರದೇ ಮೇಲೆ ಯಾವುದೇ ಒಂದು ರೀತಿಯ ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಏನು ಗಟ್ಟಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ, ಮತ್ತು ನಾವು ಏನು ಇದುವರೆಗೂ ಕೂಡ ಜನರಿಗೆ ನುಡಿದಂತೆ ನಡ್ಕೊಂಡ್ ಬಂದಿದ್ದೇವೆ, ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮವೇ ಹೊರತು ಇದು ಯಾರು ವಿರುದ್ಧನೂ ಅಲ್ಲ, ಮತ್ತು ಇದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ. ಇದು ನಮ್ಮ ಉದ್ದೇಶ. ಸರ್, ಮೊದಲಿಗೆ ಸ್ವಾಭಿಮಾನಿ ಸಮಾವೇಶ ಮತ್ತು ಸಂಘಟನೆ, ಶೋಷಿತ ಸಮುದಾಯಗಳ ಸಂಘಟನೆಯಿಂದ ಈಗ ಪಕ್ಷ ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆವೆಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನೀವು ಹಿಂಗೆ ಕೇಳ್ತೀರಿ ಅಂತಾನೆ. ಇದು ಶಕ್ತಿ ಪ್ರದರ್ಶನನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅದನ್ನ ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಬರ್ತಾರೆ, ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರೆ ಸಚಿವರುಗಳು ಕೂಡ ಇರ್ತಾರೆ. ಎಲ್ಲರೂ ನೋಡಿ ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ. ಯಾವುದೇ ಅನಾಮಧೇಯ ಪತ್ರವನ್ನ ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದ್ರು ಮಾಹಿತಿ ನಂಬುವಂಥದ್ದು ಇದ್ರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ, ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದ್ಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದಿದ್ದಾಗನೇ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು. ಅವ್ರು ಸುಳ್ಳು ಹೇಳ್ದೆ ಇದ್ರೆ ನಾವ್ಯಾಕೆ ಮಾಡಕ್ ಹೋಗ್ತಿದ್ದೋ? ಹಾಗೆ ಯಾವಾಗಲೂ ಆಕ್ಷನ್ ಅಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ. ಅಲ್ಲ, ACC ಅವರು ನಾವೇನೇ ಮಾಡಿದ್ರು ಕೂಡ ACC ಅವರಿಗೆ ಗಮನಕ್ಕಿಲ್ಲದೆ ನಾವು ಯಾವುದೂ ಮಾಡೋದಿಲ್ಲ. ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ACC ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ. ಒಪ್ಪಿಗೆ ಇಲ್ಲ ಅಂದ್ರೆ ಈಗೇನೀಗ ಇಲ್ಲಿ ಕೂತಿದ್ದಂಗೆ ACC ಅವ್ರು ಹೇಳ್ಬೋದಿತ್ತು, ಇದೆಲ್ಲ ಮಾಡಬಾರ್ದಪ್ಪ, ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಈಗ ನೆನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರು ಎಲ್ಲ ಭಾಗಿಯಾಗಿದ್ರು, ನಮ್ಮ ಲೋಕಸಭಾ ಸದಸ್ಯರು, ಅಲ್ಲಿ ಎಲ್ಲ ಮುಖಂಡಗಳು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ. ಅವರಿಲ್ಲದ್ರೆ ಅವ್ರ ಮುಖನಾದ್ರು ಸೂಚನೆ ಕೊಡ್ಬೋದಿತ್ತು. ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆಯಪ್ಪ, ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಬ್ರು ಹೋಗ್ಬೇಕಲ್ಲ, ಇಬ್ರು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರದ ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಆಗ್ಬೇಕಾದಂತಹ ಕಾರ್ಯಗಳಿದಾವೆ, ಯಾವ್ಯಾವ್ದೆಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅದನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಸಚಿವರು ಕೂಡ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮನೂ ಕೂಡ ಇದೆ. ಮತ್ತೆ ಇವರು ಪ್ರಧಾನಮಂತ್ರಿನೆಲ್ಲ ಟೀಕೆ ಮಾಡ್ತಿದ್ದೀರಿ, ನೀವ್ ಹೋಗಿ ಭೇಟಿ ಮಾಡ್ತೀರಿ ಅಂತ ನೀವು ಕೇಳ್ಬಿಟ್ರೆ, ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಕೆಲಸ ಮಾಡಬೇಕಾಗಿದೆಯೋ ನಮ್ಮ ರಾಜಕೀಯಗಳನ್ನ ಬದಿಗಿಟ್ಟು ಆ ಒಂದು ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿಲ್ಲ.
ಪುನರ್ರಚನೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲ, ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಬಂದ್ರೆ ಎಲ್ರು ಅಷ್ಟೇ. ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮ ಸರ್ ಇದು. ಪಕ್ಷಕ್ಕೆ ಸಿದ್ದರಾಮಯ್ಯನವರು ಒಳಗೊಂಡಂತೆ ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮ. ಪಕ್ಷದ ಸರ್ ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ಆಗ್ತಿದೆಯಲ್ಲ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ನೀವು ಏನ್ ಮಾಡಿದ್ರು ನಾವೇನ್ ಬದಲಾಯಿಸೋರಲ್ಲ ಅಥವಾ ನಾವೇನ್ ಇಟ್ಕೊಳ್ಳೋರಲ್ಲ. ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ಇಚ್ಛೆಗೆ ಬಿಟ್ಟಂತಹದ್ದು. ನಾನು ಕೊಟ್ರೆ ನಾನು ಕೇಳಪ್ಪ, ನನ್ನ ಹೆಸರು ಕೇಳ್ಬರ್ದೆ ಅಲ್ಲಿ ಪಕ್ಷದವ್ರು ನೀನು ಅಧ್ಯಕ್ಷ ಆಗು ಅಂದ್ರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ ಆಗ್ತೀನಿ. ನಡೀರಿ, ಥ್ಯಾಂಕ್ ಯು. ನಾನು ಯಾವ ಅಧಿಕಾರಕ್ಕೆ ಯಾವತ್ತೂ ಅಂಟ್ಕೊಳ್ಳೋನಲ್ಲ, ತಿರುಗಿ ಅಷ್ಟೇ. ಸಿಎಂ ಜಾಗ ಖಾಲಿ ಐತೇನ್ರಿ? ಖಾಲಿ ಇದ್ದಾಗ ಅದ್ರ ಪ್ರಶ್ನೆ ಬರ್ತದೆ, ಖಾಲಿ ಇಲ್ಲದೆ ಇದ್ದಾಗ ಯಾಕೆ ಬರ್ರಪ್ಪ ನಡೀರಿ ನೋಡೋಣ, ಕತ್ಲಾಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.